ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಶಿಕ್ತಾಸ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎವ್ರಿ ಟೈಮು ಒಂದೇ ಥರ ಟೇಸ್ಟಲ್ಲೇ ನಾನ್ ವೆಜ್ಜು ಚಿಕನನ್ನು ಮಾಡಿ ತಿಂದು ಬೇಜಾರಾಗಿದ್ದರೆ ಈ ಥರ ಒಂದ್ಸಲ ಟ್ರೈ ಮಾಡ್ಕೊತೀನಿ. ಇವತ್ತೇನೆಂದರೆ ಅದು ಚಿಕನ್ ಚಾಪ್ಸನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಅದಕ್ಕೆ ಫಸ್ಟಿಗೆ 1 kg ಚಿಕನ್ ತೊಗೊಂಡಿದ್ದೀನಿ. ಅದನ್ನ ಇವಾಗ ಫಸ್ಟಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಕಾದ್ಮೇಲೆ ಜೀರಿಗೆ, ಕರಿಬೇವಿನ ಸೊಪ್ಪು, ಈರುಳ್ಳಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಫ್ರೈ ಆದಮೇಲೆ 1 kg ಚಿಕನ್ನ ನೀಟಾಗಿ ನಾನು ತೊಳೆದು ಇಟ್ಕೊಂಡಿದ್ದೀನಿ. ಒಂದು 2ರಿಂದ 3 ಸಲ ನೀಟಾಗಿ ತೊಳೆದಿದ್ದೀನಿ. ನೀರು ಹಾಕಿ ನೀರೆಲ್ಲ ಬಸ್ತಿಟ್ಕೊಂಡು ಇವಾಗ ಅದು ಈರುಳ್ಳಿ ಬೆಂದ ಮೇಲೆ ಆ ಚಿಕನನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಫಸ್ಟ್ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಅದು ಕೆಂಪಗಾಗಬೇಕು ಸ್ವಲ್ಪ, ಇಲ್ಲಾಂದರೆ ಒಂಥರ ಬಾಯಲ್ಲಿ ಸಿಗ್ತಾಯಿದ್ರೆ ಚೆನ್ನಾಗಿರಲ್ಲ ಚಿಕನಲ್ಲಿ ತಿನ್ನೋದಕ್ಕೆ. ಫ್ರೆಂಡ್ಸ್, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆವಾಗ ನಾನು ಹಾಕೋಂಥ ವೀಡಿಯೋಸ್ ಎವ್ರಿ ಡೇ ನಿಮ್ಗೆ ನೋಟಿಫಿಕೇಷನ್ ಥ್ರೂ ಗೊತ್ತಾಗುತ್ತೆ. ಚಿಕನನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಅದಕ್ಕೆ ಟೇಸ್ಟಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಈ ಟೈಮಲ್ಲೇ ಅದಕ್ಕೆ ಚಿಕನ್ ಬೇಯಬೇಕಾದ್ರೆ ಚೆನ್ನಾಗಿ ಉಪ್ಪನ್ನು ಆ್ಯಡ್ ಮಾಡ್ಕೊಬೇಕು. ಇಲ್ಲ ಲಾಸ್ಟಿಗೆ ಹಾಕ್ಕೊಳ್ಳೋಣ ಅಂದರೆ ಸಪ್ಪೆ ಆಗಿಬಿಡುತ್ತೆ, ಯಾಕಂದರೆ ಅದು ಎಣ್ಣೆಲಿ ಇವಾಗ ಬೇಯ್ತಾ ಇರುತ್ತಲ್ಲ, ಚೆನ್ನಾಗಿ ಉಪ್ಪು ಹಿಡ್ಕೊಳ್ಳುತ್ತೆ ಇವಾಗ. ಅದಕ್ಕೆ ಈ ಟೈಮಲ್ಲೇ ಚೆನ್ನಾಗಿ ಉಪ್ಪನ್ನು ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ ಅರಿಶಿನ ಪುಡಿ ಅದನ್ನು ಹಾಕ್ಕೊಂಡು ಎರಡನ್ನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಏನಂದರೆ ಇದಕ್ಕೆ ಜಾಸ್ತಿ ನೀರು ಜಾಸ್ತಿ ಅಂತ ಅಲ್ಲ, ನೀರನ್ನೇ ಆ್ಯಡ್ ಮಾಡಬಾರ್ದು ಈ ಟೈಮಲ್ಲಿ. ಯಾಕಂದರೆ ಅದು ಚಿಕನ್ ಬೇಯ್ತಾ ಅದರಲ್ಲೇ ನೀರು ಬಿಟ್ಕೊಳ್ಳುತ್ತೆ. ಅದೇ ನೀರಲ್ಲೇ ಬೆಂದದು ಡ್ರೈ ಆಗಬೇಕು. ಆವಾಗ ಟೇಸ್ಟು ಸಖತ್ತಾಗಿ ಬರುತ್ತೆ, ಸೂಪರಾಗಿರುತ್ತೆ ಟೇಸ್ಟು. ನೀರು ಹಾಕೊಂಡ್ಬಿಟ್ರೆ ಪೀಸಸ್ ಎಲ್ಲ ಏನಂದರೆ ಸಪ್ಪೆ ಅನ್ನೋ ಥರ ಆಗಿಬಿಡುತ್ತೆ. ಹಾಗಾಗಿ ನೀರನ್ನು ಆ್ಯಡ್ ಮಾಡ್ಕೊಳಕ್ಕೆ ಹೋಗಬೇಡಿ. ಹೀಗೆ ಏನು ಉಪ್ಪು ಅರಿಶಿನ ಹಾಕ್ಬಿಟ್ಟು ನೀಟಾಗಿ ಅದು ಒಂಚೂರು ಬೆಂದಾದ ಒಂದು ಸ್ವಲ್ಪ 1-2 ನಿಮಿಷ ಬಿಟ್ಟು ಒಂದು ಮುಚ್ಚಳನ ಮುಚ್ಚಿ ಬೇಯಿಸ್ಕೊಂಬಿಡಿ ಸಾಕು. ಈಗ ಚಿಕನ್ ಚಾಪ್ಸಿಗೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲಿಗೆ ಚಕ್ಕೆ, ಲವಂಗ, ಮರಾಠ ಮೊಗ್ಗು ಹಾಗೆ ಮೆಂತ್ಯ ಕಾಳನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ. ಲಾಸ್ಟಿಗೆ ಒಂದು ಸ್ವಲ್ಪ ಜೀರಿಗೆನೂ ಹಾಕ್ಕೊಂಡು ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ನಾನು ಜಾಸ್ತಿ ಮಸಾಲೆ ಐಟಮ್ ಹಾಕ್ಕೊಳ್ಳಲ್ಲ, ಯಾಕಂದರೆ ಮನೇಲಿ ನಾನು ರೆಡಿ ಮಾಡ್ಕೊಂಡಿರ್ತೀನಲ್ಲ ಪೌಡ್ರು, ಅದರೊಳಗೂ ಕೂಡ ಗರಂ ಮಸಾಲೆ ಇರುತ್ತೆ ಸ್ವಲ್ಪ, ಹಾಗಾಗಿ. ಆಮೇಲೆ ಇದಕ್ಕೆ ಚಾಪ್ಸ್ ಅಂದರೆ ಮೇನ್ ಇದಕ್ಕೆ ಹಸಿಮೆಣ್ಸಿನ್ಕಾಯಿ, ಪುದೀನ ಸೊಪ್ಪು, ಕೊತ್ತಂಬರಿ. ಹಾಗಾಗಿ ಖಾರಕ್ಕೆ ಎಷ್ಟು ಬೇಕೋ ಮೆಣ್ಸಿನ್ಕಾಯಿನ ಹಾಕ್ಕೊಂಬಿಡಿ. ಖಾರದ ಪುಡಿ ನಾನು ಹಾಕ್ಕೊಳ್ಳಲ್ಲ ಅದಕ್ಕೆ ಹಾಗೆ ಮೆಣಸಿನ್ಕಾಯಿ, ಆಮೇಲೆ ಒಂದು ದೊಡ್ಡ ಗೆಡ್ಡೆ ಆಗೋಷ್ಟು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಆದಮೇಲೆ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದನ್ನು ಫ್ರೈ ಆದಮೇಲೆ ಅದಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಪುದೀನ ಒಂದು ಕೈ ಮುಷ್ಟಿಯಷ್ಟು ಪೂರ್ತಿ ಪುದೀನ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಟೊಮೆಟೊ ಒಂದನ್ನು ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಇವಾಗ ಅದನ್ನೆಲ್ಲನೂ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಏನು ಫ್ರೈ ಮಾಡ್ಕೊಂಡಿದ್ವಲ್ಲ ಆ ಐಟಮ್ಸ್ ಎಲ್ಲನೂ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ. ನೀಟಾಗಿ ನೈಸಾಗಿ ಅದನ್ನು ಮೆತ್ತಗೆ ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಅದಕ್ಕೆ ಕೊತ್ತಂಬರಿನೂ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಚಾಪ್ಸ್ ಅಂದರೆ ಮೇನ್ ಈ 3 ಇಂಗ್ರೀಡಿಯೆಂಟು: ಹಸಿಮೆಣ್ಸಿನ್ಕಾಯಿ, ಪುದೀನ, ಕೊತ್ತಂಬರಿ. ಮಿಕ್ಸಿ ಮಾಡಿ ಇಟ್ಕೊಳ್ಳಿ. ನೋಡಿ, ಇವಾಗ ಚಿಕನನ್ನು ನಾನು ಒಂದು ಸ್ವಲ್ಪನೂ ನೀರು ಹಾಕಿಲ್ಲ. ಅದೇ ನೀರು ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ನೋಡಿ. ಅದು ಮುಚ್ಚಾಗಿ ಬೇಯಿಸ್ತಾ ಇದ್ವಲ್ಲ, ಅದೇ ನೀರನ್ನು ಬಿಟ್ಕೊಂಡಿದೆ. ಈ ಥರ ಇದೇ ನೀರೊಳಗೆ ಅದು ಬೆಂದ್ಬಿಟ್ಟು ಡ್ರೈ ಆಗಬೇಕು, ಎಣ್ಣೆ ಬಿಟ್ಕೋಬೇಕು, ಅಲ್ಲಿ ತನಕ ಬೇಯಿಸ್ಬೇಕಾಗುತ್ತೆ. ಬೆಂದಾದಮೇಲೆ ಅದಕ್ಕೆ ನಾನು ಮನೇಲಿ ಮಾಡಿಟ್ಕೊಂಡಿದ್ದೆ ಅನ್ನಲ್ಲ ಗರಂ ಮಸಾಲೆ ಪೌಡ್ರು, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ. ಒಂದು 3ರಿಂದ 4 ಸ್ಪೂನಷ್ಟು ನಾನು ಗರಂ ಮಸಾಲೆ, ಆಮೇಲೆ ಧನಿಯಾ ಪೌಡ್ರು ಅಂದರೆ ಹೋಮ್ ಮೇಡ್ ಇದು, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಅದನ್ನು ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಎಣ್ಣೆ ಚಿಕನ್ ಜೊತೆ ಮಿಕ್ಸ್ ಆಗಬೇಕು. ಆಮೇಲೆ ರುಬ್ಕೊಂಡಿರೋಂಥ ಮಸಾಲೆ ಐಟಮ್ನ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಅದನ್ನು ಹಾಕಿದ ತಕ್ಷಣ ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ನೋಡ್ಬೇಕು, ಅದೇ ತುಂಬ ಇಷ್ಟ ಆಗುತ್ತೆ. ಸ್ಮೆಲ್ಲೇ ನೋಡಿದ ತಕ್ಷಣ ತಿನ್ನೋಣ ಅನ್ನೋ ಫೀಲ್ ಬರುತ್ತೆ. ಅದನ್ನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಸ್ವಲ್ಪ ಅದನ್ನು ಮತ್ತೆ ಅದು ಕುದಿಯೋಕೆ ಬೇಯಿಸೋಕೆ ಬಿಡ್ತೀವಲ್ಲ, ಅವಾಗ ಸ್ವಲ್ಪ ಡ್ರೈ ಆಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಟೇಸ್ಟಿಗೆ ಎಷ್ಟು ಬೇಕೋ ನೋಡ್ಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. ನಾನು ಆ್ಯಕ್ಚುಲಿ ಇದಕ್ಕೆ ಲೆಮನನ್ನು ಹಾಕಲ್ಲ, ಯಾಕಂದರೆ ಸ್ವಲ್ಪ ಹುಳಿ ಇದಕ್ಕೆ ಸ್ವಲ್ಪ ಕಡಿಮೆ ಇರಬೇಕು. ಹಾಗಾಗಿ ನೋಡಿ, ಆಗಿದೆ ನೀಟಾಗೆಲ್ಲ ಬೆಂದು ಎಣ್ಣೆ ಎಲ್ಲ ಬಿಟ್ಕೊಂಡಿದ್ದೆ. ಫ್ಲೇಮನ್ನು ಆಫ್ ಮಾಡಿದ್ದೀನಿ. ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ವಾವ್, ಸೂಪರಾಗಿ ಬಂದಿದೆ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಪುದೀನ ಇರುತ್ತಲ್ಲ, ಅದು ಸ್ವಲ್ಪ ಚಿಕನ್ ಹೀಟ್ ಅಂಶ ಇರೋದಕ್ಕೆ ಪುದೀನ ಜೊತೆ ತಿಂದರೆ ನಮ್ಗೆ ಸ್ವಲ್ಪ ಹೀಟು ಕೂಡ ಕಡಿಮೆ ಆಗುತ್ತೆ. ಚಿಕನಲ್ಲಿ ಬರೋಂಥ ಹೀಟು ಕಡಿಮೆ ಆಗುತ್ತೆ. ನೀವು ಮನೇಲಿ ಟ್ರೈ ಮಾಡಿದ್ದನ್ನು. ಥ್ಯಾಂಕ್ ಯು.